ಹಾಯ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ರುಚಿಕರವಾದ ಬೀಟ್ರೂಟ್ ಹಲ್ವಾನ ನಾನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬೀಟ್ರೂಟ್ ಹಲ್ವಾ ನಮಗೆ ತಿನ್ನೋದ್ರಿಂದ ಬರೀ ಟೇಸ್ಟಿ ಒಂದೇ ಅಲ್ಲ, ಸೊ ನಮಗೆ ಹೆಲ್ತಿಗೂ ಭಾಳನೇ ಬೆನಿಫಿಟ್ ಇದೆ. ಬೀಟ್ರೂಟಲ್ಲಿ ಫೈಬರ್ ಹಾಗೆ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹೆಣ್ಮಕ್ಳು ಯಾರೆಲ್ಲ ಪೀರಿಯಡ್ಸ್ ಆಗ್ತಾ ಇರಲ್ಲ, ಮಂತ್ಲಿ ಪೀರಿಯಡ್ಸ್ ಆಗ್ತಾಯಿರಲ್ಲ, ಅವ್ರು ಇದನ್ನ ಡೈಲಿ ತಿನ್ನೋದ್ರಿಂದ ನಿಮಗೆ ಆ ಪ್ರಾಬ್ಲಮ್ನು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ನಿಮಗೆ ಬ್ಲಡ್, ಯಾರಿಗೆಲ್ಲ ಬ್ಲಡ್ ಕಡಿಮೆ ಇರುತ್ತಲ್ಲ, ಇನ್ನು ತಿನ್ನೋದ್ರಿಂದ ನಿಮಗೆ ಬ್ಲಡ್ನು ಇನ್ಕ್ರೀಸಸ್ ಆಗುತ್ತೆ. ಹಾಗೆ ಇದರಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ನಿಮಗೆ ಶಕ್ತಿ ಕೊಡುತ್ತೆ, ನಿಮಗೆ ಹೆಲ್ತಿಗೆ ಹೆಲ್ತೂ ಚೆನ್ನಾಗಾಗುತ್ತೆ, ಹಾಗೆ ನಿಮಗೆ ಸ್ಟ್ರೆಂತನ್ನು ಕೊಡುತ್ತೆ. ಇದನ್ನು ತಿನ್ನೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಒಂದು ಬ್ರೈಟ್ನೆಸ್ ಸ್ಕಿನ್ ಕೂಡ ಕೊಡುತ್ತೆ, ಗ್ಲೋಯಿಂಗ್ ಸ್ಕಿನ್ ಬರುತ್ತೆ, ಹಾಗೆ ನಿಮ್ಮ ಫೇರ್ನೆಸ್ ಸ್ಕಿನ್ ಕೂಡ ಬರುತ್ತೆ. ಇದನ್ನ ಯಾವ ರೀತಿ ಮಾಡೋದು ಅನ್ನೋದು ಕೂಡ ನೀವು ಕೂಡ ನೋಡ್ಕೊಂಬನ್ನಿ. ನಾನು ಇದನ್ನು ಬೀಟ್ರೂಟ್ನ ಮೇಲಿದೆಲ್ಲ ಸಿಪ್ಪೆ ಎಲ್ಲ ತೆಗ್ದು ಇವಾಗ ತುರಿದಿಟ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೀವು ಕೂಡ ಮನೇಲಿ ಮಾಡಿ ಸಣ್ಣ ಮಕ್ಕಳಿಗೂ ಇದನ್ನ ತಿನ್ನಿಸ್ಬೋದು. ಇದನ್ನ ಮಾಡಿ 1 ವೀಕ್ನು ಇಟ್ಕೊಂಡು ನೀವು ತಿನ್ಬೋದು, ಭಾಳನೇ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿಗೂ ಭಾಳನೇ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ. ನೋಡ್ತಾ ಇರ್ಬೋದಲ್ವ ಎಷ್ಟು ಚೆನ್ನಾಗಾಗಿದೆ. ಫ್ರೆಶ್ ಇರೋದನ್ನ ತೊಗೊಂಡು ಈ ರೀತಿ ತುರಿದು ಇಟ್ಕೋಬೇಕು. ನಾನಿವಾಗ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ತುರಿದು ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇದನ್ನು ಯಾವ ರೀತಿ ಮಾಡೋದಂತ ನಿಮಗೆ ಹೇಳ್ತೀನಿ. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬಂದುಬಿಟ್ಟು ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕ್ತಾಯಿದ್ದೀನಿ. ಬೀಟ್ರೂಟಲ್ಲಿ ಫೈಬರ್ ಅಂಶ ಇರೋದರಿಂದ ನಮ್ಮ ಹೆಲ್ತಿಗೆ ಭಾಳನೇ ಬೆನಿಫಿಟ್ ಇದೆ. ಸೊ ಇದನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಇನ್ನೂ ಜಾಸ್ತಿನೇ ಬೆನಿಫಿಟ್ ಸಿಗುತ್ತೆ. ಈಗ ನೆಕ್ಸ್ಟ್ ನಾನು ತುಪ್ಪ ಹಾಕ್ಕೊಂಡ್ಮೇಲೆ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕಿದ ಮೇಲೆ ಇವಾಗ ನಾನು ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು ಗೋಡಂಬಿ. ಅದು ಫ್ರೈ ಆದಮೇಲೆ ನಾನು ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಡ್ರೈ ಫ್ರೂಟ್ಸ್ ಕೂಡ ಭಾಳನೇ ಒಳ್ಳೆಯದು ನಮ್ಮ ಹೆಲ್ತಿಗೆ. ನೆಕ್ಸ್ಟ್ ನಾನು ಇದಕ್ಕೆ ತುರಿದಿಟ್ಕೊಂಡಿರೋ ಬೀಟ್ರೂಟನ್ನು ಹಾಕ್ತಾಯಿದ್ದೀನಿ. ಇವಾಗ ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹೆಣ್ಣು ಮಕ್ಕಳಿಗೆ ಎಲ್ಲರಿಗೆ ಮಂತ್ಲಿ ಪೀರಿಯಡ್ಸ್ ಬಂದಾಗ ಹೊಟ್ಟೆ ನೋವು ಇರುತ್ತೆ, ಇದನ್ನು ತಿನ್ನೋದ್ರಿಂದ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಹೆಣ್ಮಕ್ಳಿಗಂತೂ ಭಾಳನೇ ಒಳ್ಳೆಯದು ಬೀಟ್ರೂಟ್. ಈ ರೀತಿ ನಮಗೆ ಡೈರೆಕ್ಟಾಗಿ ನಾವು ತಿನ್ನೋಕ್ಕಾಗಲ್ಲ ಅಂದರೆ ಈ ರೀತಿ ನಾವು ಸ್ವೀಟ್ ಮಾಡಿಕೊಂಡು ತಿನ್ನಬೇಕು. ಇದನ್ನು ನೆಕ್ಸ್ಟ್ ನಾನು 10 ಮಿನಿಟ್ಸ್ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಅದು ತುಪ್ಪದಲ್ಲಿ ಅದೆಲ್ಲ ಅಬ್ಸರ್ವ್ ಆಗುತ್ತೆ. 10 ಮಿನಿಟ್ಸ್ ಆದಮೇಲೆ ಇವಾಗ ಆಗಿದೆ. ಇನ್ನು ಓಪನ್ ಮಾಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ಇದೆಷ್ಟು ಚೆನ್ನಾಗಾಗಿದೆ ನೋಡಿ. ಆವಾಗಲೇ ನಿಮಗೆ ಒಂದು ಘಮ ಬರುತ್ತೆ. ಅದೆಲ್ಲ 10 ಮಿನಿಟ್ಸ್ ಆದಮೇಲೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಬಂದು ನಾನು ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಕೂಡ ಅಷ್ಟೇ ಸ್ವೀಟು ನೀವು ಎಷ್ಟು ತಿಂತೀರೋ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಸಕ್ಕರೆ ಹಾಕಬೇಡಿ. ಸಕ್ಕರೆ ನಮಗೆ ಹೆಲ್ತಿಗೂ ಒಳ್ಳೆಯದಲ್ಲ, ಹಾಗೆ ಅದು ಟೇಸ್ಟನ್ನು ಕೊಡೋದಿಲ್ಲ. ಸೊ ನಾನು ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು. ಆರ್ಗಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ. ಇದರಲ್ಲಿ ಏನೂ ನಮಗೆ ಕಲ್ಲಾಗಲಿ ಅದು ಏನೂ ಇರೋಲ್ಲ. ನಿಮಗೇನಾದರೂ ಆರ್ಗಾನಿಕ್ ಬೆಲ್ಲ ಇಲ್ಲಾಂದ್ರೆ ಅದನ್ನ ನೀವು ಸೋಸ್ಕೊಂಡು ಹಾಕ್ಕೋಬೇಕಾಗುತ್ತೆ, ಜರಡಿ ಇಟ್ಕೊಂಡು ಹಾಕಬೇಕು. ಇಲ್ಲಿ ನಾನು ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡೋದ್ರಿಂದ ಡೈರೆಕ್ಟಾಗಿ ಹಾಕಿದ್ದೀನಿ. ಇವಾಗ ಇದನ್ನು ಬೆಲ್ಲ ಹಾಕಿದ ಮೇಲೆ ಮತ್ತೆ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟಿದ್ದೆ. ಆಮೇಲೆ ನಾನು 5 ಮಿನಿಟ್ಸ್ ಆದಮೇಲೆ ಇದಕ್ಕೆ ಶುಂಠಿ ಪೌಡರ್ ಹಾಕಿದ್ದೀನಿ. ಇದು ಚೆನ್ನಾಗಿ ಶುಂಠಿ ಪೌಡರ್ ಹಾಕಿರೋದ್ರಿಂದ ಒಂದು ಒಳ್ಳೆ ಘಮ ಕೊಡುತ್ತೆ, ಹಾಗೆ ಭಾಳನೇ ಒಳ್ಳೆಯದು ಟೇಸ್ಟನ್ನು ಕೊಡುತ್ತೆ. ಇವಾಗ ಇದು ಆಗಿದೆ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರೋದು ಭಾಳನೇ ಟೇಸ್ಟಿಯಾಗಿದೆ. ನೀವು ಕೂಡ ಒಮ್ಮೆ ಮಾಡ್ಕೊಳ್ಳಿ, ಹಾಗೆ ಮಕ್ಕಳಿಗೆ ಇದನ್ನ ತಿನ್ನಿಸಿ. ಭಾಳನೇ ಹೆಲ್ತಿಗೆ ಒಳ್ಳೆಯದು, ಹಾಗೆ ಟೇಸ್ಟಿನೇ ಇದೆ. ಸೊ ಇದನ್ನು ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮಗೆ ಇವತ್ತಿನ ವಿಡಿಯೋ ಏನಾದರೂ ಲೈಕ್ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ.